ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ರು? ಮೊದಲನೇದಾಗಿ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಿಂದಿನ ವರ್ಷಗಳಲ್ಲಿ ಏನೇನಾಯ್ತು, ಹಿಂದಿನ ಜೀವನದಲ್ಲಿ ನಮ್ಮ ಕೆಟ್ಟ ಘಟನೆಗಳನ್ನೆಲ್ಲ ಮರೆತು ಏನ್ ಒಳ್ಳೇದಾಗಿದೆ ಅದನ್ನ ನೆನಪು ಮಾಡಿಕೊಂಡು ಹೊಸ ವರ್ಷಕ್ಕೆ ಹೆಜ್ಜೆ ಇಡೋಣ ಅಂತ ಹೇಳ್ತಾ, ನಾನ್ ಇವತ್ತು ಮಾತಾಡ್ತಾ ಇರೋದು ತಾಳ್ಮೆ ಬಗ್ಗೆ. ಈ ನಡುವೆ ಪೇಷನ್ಸ್ ಎಲ್ಲರಿಗೂ ಕಡಿಮೆ ಆಗ್ತಾ ಇದೆ. ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿರತ್ತೆ, ಆದ್ರೂ ಕೆಲವು ಸಲ ನಾವೇ ಮಿಸ್ಟೇಕ್ ಮಾಡ್ಕೊತೀವಿ ಅಲ್ವಾ. ತಾಳಿದವನು ಬಾಳಿಯ ಅನ್ನೋ ಒಂದು ಗಾದೆ ಇದೆ. ವೇದ ಸುಳ್ಳಾದ್ರೂ ಗಾದೆ ಮಾತು ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಗಾದೆಗಳು ಆಗಿರೋದು ನಮ್ಮ ಹಿರಿಯರ ಅನುಭವದ ನುಡಿಮುತ್ತುಗಳೇ ಗಾದೆಗಳಾಗಿರೋದು. ಹಾಗಾಗಿ ಅದು ಯಾವತ್ತೂ ಸುಳ್ಳು ಆಗಲ್ಲ ಅಂತ ಅಲ್ವಾ. ತಾಳಿದವನು ಬಾಳಿಯ ಅನ್ನೋ ಅಂದ್ರೆ ತಾಳ್ಮೆ ಇರ್ಬೇಕು. ತಾಳ್ಮೆಯಿಂದ ಯಾವ ಕೆಲಸ ಮಾಡಿದ್ರು ಆ ಮನುಷ್ಯನ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ. ಬಾಳೋದು ಅಂದ್ರೆ ಜೀವನ ಅನ್ನೋ ಅರ್ಥ ಬರುತ್ತೆ ಅಲ್ವಾ. ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ಕೋಪದಲ್ಲಿ ತಗೊಳ್ಳೋ ನಿರ್ಧಾರ ಅದು ಯಾವತ್ತೂ ಕರೆಕ್ಟ್ ಆಗಿರಲ್ಲ. ಆತರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ. ಆತರದಲ್ಲಿ ತಗೊಳ್ಳೋ ನಿರ್ಧಾರ, ಕೋಪದಲ್ಲಿ ತಗೊಳ್ಳೋ ನಿರ್ಧಾರ ಯಾವತ್ತೂ ಕರೆಕ್ಟ್ ಆಗಿರಲ್ಲ. ತಾಳ್ಮೆಯಿಂದ ಯೋಚನೆ ಮಾಡಿ ನಾವು ನಿರ್ಧಾರಗಳನ್ನ ತಗೊಂಡ್ರೆ ನಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ಎಲ್ಲ ಜನಕ್ಕೂ ಇನ್ಸ್ಟೆಂಟ್ ರಿಸಲ್ಟ್ಸ್ ಬೇಕು. ಎಲ್ಲಾದ್ರೂ ಇವನ್ ಫುಡ್ ಇಂದ ಕೂಡ ಇನ್ಸ್ಟೆಂಟ್ ಆಗತ್ತಾ, 5 minutes ಅಲ್ಲಿ ಆಗತ್ತಾ, ಹೀಗೆ ಯೋಚನೆ ಮಾಡ್ತೀವಿ. ಅದ್ ಅಲ್ಲ ಅಲ್ವಾ. ಪ್ರತಿಯೊಂದಕ್ಕೂ ಅದರದೇ ಸಮಯ ಕಾಲ ಬೇಕಾಗತ್ತೆ. ಒಂದು ಕಂಬಳಿಗಳು ಚಿಟ್ಟೆ ಆಗಿ ಪರಿವರ್ತನೆ ಆಗಕ್ಕೆ ಅದು ಎಷ್ಟು ಕಷ್ಟ ಪಡತ್ತೆ, ಅದಕ್ಕೆ ಎಷ್ಟು ಸಮಯ ಬೇಕು, ಅಷ್ಟು ಸಮಯ ಬೇಕೇ ಬೇಕು. ಚಿಟ್ಟೆ ಹಾಗೆ ಹಾರಾಡಕ್ಕಾಗಲ್ಲ ಅಲ್ವಾ. ಒಬ್ಳು ತಾಯಿ ಮಗುವಿಗೆ ಜನ್ಮ ಕೊಡಕ್ಕೆ 9 ತಿಂಗಳು ಕಾಯಲೇಬೇಕು ಆ ಮಗು ಆಚೆ ಬರಕ್ಕೆ. ಹಾಗೆ ನಾವು ಪ್ರತಿಯೊಂದಕ್ಕೂ ಸಮಯ ಕೊಡ್ಬೇಕು. ಹೆಣ್ಣಿಗೆ ಕ್ಷಮೆಯಾದರಿದ್ರಿ ಅಂತಾರೆ. ಅಂದ್ರೆ ಕ್ಷಮಿಸುವ ಗುಣ ಹೆಣ್ಮಕ್ಳಿಗೆ ಜಾಸ್ತಿ ಅಂತ. ಹೆಣ್ಮಕ್ಳು ಮನೆಯಲ್ಲಿ ತಾಳ್ಮೆಯಿಂದ ಎಲ್ಲಾರನ್ನು ಸಂಭಾಳಿಸ್ಕೊಂಡು ತಾಳ್ಮೆಯಿಂದ ಸಹನೆಯಿಂದ ಇದ್ರೆ ಆ ಮನೆ ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ಗಂಡ್ಮಕ್ಳಿಗೆ ತಾಳ್ಮೆ ಬೇಡ ಅಂತ ಅಲ್ಲ, ಹೆಣ್ಮಕ್ಳಿಗಿದ್ರೆ ಆ ಮನೆ ಚೆನ್ನಾಗಿರುತ್ತೆ ಅನ್ನೋದು ಅಷ್ಟೇ. ಎಲ್ರಿಗೂ ತಾಳ್ಮೆ ಮುಖ್ಯ. ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಲ್ವಾ. ಒಂದು ಬೀಜನ ಭೂಮಿಗೆ ಬಿತ್ತಿದ್ರೇನೆ ಅದು ಗಿಡ ಅಥವಾ ಮರ ಆಗೋಕೆ ಇಷ್ಟು ಸಮಯ ತಗೊಳುತ್ತೆ ಅಲ್ವಾ. ಹಾಗೆ ಸಮಯಕ್ಕೂ ಸಮಯ ಕೊಡಿ ಅಂತ ನಾನು ಹೇಳ್ತೇನೆ. ಶಾರ್ಟ್ ಕಟ್ ಇಂದ ಏನೇ ಸಿಕ್ಕರು ನಮ್ಗೆ ಅದು ಲಾಂಗ್ ಟರ್ಮ್ ಉಳಿಯಲ್ಲ. ಶಾರ್ಟ್ ಕಟ್ ರಿಸಲ್ಟ್ ನಮಗೆ ಬೇಡ. ಸಮಾಧಾನವಾಗಿ ಪೇಷನ್ಸ್ ಇಂದ ಎಲ್ಲರೂ ಬದುಕು ಕಟ್ಕೊಳ್ಳೋಣ. ಕೋಪದಲ್ಲಿ ನಾವು ತಗೊಳ್ಳೋ ನಿರ್ಧಾರಗಳಿಂದ ನಾವು ಕಷ್ಟಪಡೋದಲ್ಲದೆ ನಮ್ಮನ್ನ ನಂಬಿರೋ ನಮ್ಮ ಸುತ್ತಮುತ್ತ ಇರೋ ಜನಕ್ಕೂ ನಾವು ತೊಂದರೆ ಕೊಡ್ತೀವಿ, ಕಷ್ಟ ಕೊಡ್ತೀವಿ. ಹಾಗಾಗಿ ಪ್ರತಿಯೊಂದು ಸಲನೂ ನಾವು ಒಂದು ಹೆಜ್ಜೆ ಇಡುವಾಗ ಒಂದು ಸಲ ಯೋಚನೆ ಮಾಡಿ ಆ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ, ತಾಳ್ಮೆಗೆನೆ ಒಂದು ಪುಟ್ಟ ಕಥೆ ಇದೆ. ಆ ಕಥೆ ನಾನು ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಒಂದು ತಾಯಿ ಮಗುಗೆ ಜನ್ಮ ಕೊಡಕ್ಕೆ 9 ತಿಂಗಳು ಹೇಗೆ ಕಾಯ್ಬೇಕು, ಹಾಗೆ ನಾವು ಕೂಡ ಸಮಾಧಾನವಾಗಿ ಎಲ್ಲ ವಿಷಯದಲ್ಲೂ ಕಾಯ್ಬೇಕು ಅಂತ ಹೇಳ್ತಾ, ತಾಳ್ಮೆ ಜೀವನದಲ್ಲಿ ತುಂಬಾ ಮುಖ್ಯ. ಭಗವಂತನ್ ಗೊತ್ತಿದೆ ನಮ್ಗೆ ಯಾವ ಟೈಮಿಗೆ ಏನ್ ಕೊಡ್ಬೇಕು ಅಂತ, ಅದನ್ನ ಖಂಡಿತ ಕೊಡ್ತಾರೆ. ಕೊಟ್ಟಿದ್ದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು. ನಾವೆಲ್ಲರೂ ಪಾತ್ರಧಾರಿಗಳು, ಸೂತ್ರಧಾರ ಅವನೇ ಅಲ್ವಾ. ನಾನಿವತ್ತು ತಾಳ್ಮೆಗೆ ಸಂಬಂಧಿಸಿದಂತೆ ಒಂದು ಪುಟ್ಟ ಕಥೆನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಕತೆ ನೋಡೋಣ. ಒಬ್ಬ ರಾಜ ಇರ್ತಾನೆ. ಅವ್ನು ತುಂಬಾ ಒಳ್ಳೆಯವನು, ತುಂಬಾ ಅಂದ್ರೆ ತುಂಬಾ ಒಳ್ಳೆಯವನು. ಅವನ ಪ್ರಜೆಗಳನ್ನೆಲ್ಲ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾ ಇರ್ತಾನೆ, ಚೆನ್ನಾಗಿ ನೋಡ್ಕೊಂತಾ ಇರ್ತಾನೆ. ಅವ್ರುಗಳು ತುಂಬಾ ಸುಭಿಕ್ಷವಾಗಿ, ಏನೂ ತೊಂದರೆ ಇಲ್ಲದೆ, ಏನೂ ಕೊರತೆ ಇಲ್ಲದೆ ಆ ಪ್ರಜೆಗಳೆಲ್ಲ ತುಂಬಾ ಚೆನ್ನಾಗಿರ್ತಾರೆ. ಹೀಗೆ ಸ್ವಲ್ಪ ದಿನ ಆದ್ಮೇಲೆ ಪಕ್ಕದ ರಾಜ್ಯದ ರಾಜ ಇವ್ರ ಮೇಲೆ ಯುದ್ಧಕ್ಕೆ ಬರ್ತಾರೆ. ಸೈನಿಕರು, ಎರಡೂ ಕಡೆ ಸೈನಿಕರು ಸುಮಾರು ಜನ ಸಾಯ್ತಾರೆ. ಈ ರಾಜನಿಗೆ 1-2-3 days ಯುದ್ಧ ನಡೆದ ಆದ್ಮೇಲೆ ನೋಡ್ತಾನೆ, ಎಷ್ಟೊಂದು ಜನ ಸಿಕ್ತಿರ್ತಾರೆ. ಅಯ್ಯೋ, ನನ್ಗೊಬ್ರಿಗೋಸ್ಕರ ಎಷ್ಟೊಂದು ಜನ ಸಾಯ್ತಾ ಇದಾರಲ್ಲ, ನಾನೇ ಇಲ್ಲಿಂದ ಹೋಗ್ಬಿಡೋಣ ಸ್ವಲ್ಪ ದೂರ, ಆಮೇಲೆ ನೋಡಿದ್ರೆ ಆಯ್ತು ಅಂತ ಅನ್ಕೊಂಡು ರಾಜ ಅಲ್ಲಿಂದ ಓಡಕ್ ಶುರು ಮಾಡ್ತಾನೆ. ಅವನು ಹೋಗ್ತಿರೋದನ್ನ ಆಪೋಸಿಟ್ ಇರೋ ಸೈನಿಕರಲ್ಲಿ ಒಬ್ರು ನೋಡ್ತಾರೆ. ರಾಜನ ಹಿಂಬಾಲಿಸ್ಕೊಂಡು ಓಡ್ತಾರೆ. ರಾಜ ಒಂದು ಗುಹೆ ಒಳಗೆ ಹೋಗ್ತಾನೆ.
ಒಳಗೆ ಹೋಗಿ ಅಲ್ಲಿ ದೇವ್ರನ್ನ ಕೇಳ್ಕೊತಾನೆ, ನನ್ನ ಪ್ರಜೆಗಳಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ, ನನಗೋಸ್ಕರ ಅಲ್ಲ. ನನ್ನ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ನಾನು ಈ ರಾಜ್ಯ ಎಲ್ಲ ಅವನಿಗೆ ಕೊಟ್ಟೋದ್ರೆ, ಆ ರಾಜ್ಯ ಕೊಟ್ಟೋದ್ರೆ ಅವ್ನು ನನ್ನ ಪ್ರಜೆಗಳನ್ನ ಹೇಗೆ ನೋಡ್ಕೋತಾನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ನನ್ನನ್ನು ಸೇವ್ ಮಾಡು. ಇಲ್ಲಿ ಒಂದು ಅಡ್ಡ ಗೋಡೆ ಕಟ್ಬಿಡು, ಸೇವ್ ಆಗ್ತೀನಿ ನಾನು. ಸೊ ನಾನು ಆಮೇಲೆ ನನ್ನ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾರೆ. ಅದೇ ಟೈಮಿಗೆ ಒಂದು ಜೇಡ ಬಲೆ ಕಟ್ಟಕ್ಕೆ ಶುರು ಮಾಡುತ್ತೆ. ರಾಜ ಯಾವ ಡೋರಲ್ಲಿ ಹೋದ್ನೋ ಅದೇ ಡೋರ್ಗೆ ಫುಲ್ ಜೇಡ ಬಲೆ ಕಟ್ಬಿಡುತ್ತೆ. ರಾಜನ ಕೋಪ ಬರ್ತಿರುತ್ತೆ. ನಾನು ಗೋಡೆ ಕಟ್ಟು ಅಂದ್ರೆ ನೀನು ಜೇಡ ಕಟ್ತಾ ಇದೀಯಾ ಅಂತ ಕೋಪ ಮಾಡ್ಕೊಂತಾನೆ. ಅಷ್ಟರಲ್ಲಿ ಆ ಕಡೆ ಎಲ್ಲ ಸೈನಿಕರು ಹುಡುಕಿ ಕಡೆಗೆ ರಾಜ ಯಾವ ಗುಹೆಯಲ್ಲಿರ್ತಾನೋ ಅದೇ ಗುಹೆ ಹತ್ರ ಬಂದು ನಿಂತ್ಕೋತಾರೆ. ಆಚೆ ಮಾತಾಡ್ತಿರ್ತಾರೆ, ರಾಜನ ಕೇಳಿಸುತ್ತೆ. ಅವಾಗ ರಾಜ ಅಂತಾನೆ, ಅಯ್ಯೋ ಬಂದ್ಬಿಟ್ರು, ಅಷ್ಟೇ ನನ್ನ ಕತೆ ಮುಗ್ದೋಯ್ತು ದೇವ್ರೆ, ನೀನ್ ಏನ್ ಮಾಡ್ದೆ, ನಾನು ನಿನ್ಗೆ ಸೇವ್ ಮಾಡಕ್ಕೆ ಆಗ್ಲಿಲ್ವಾ ಅಂತ ಬೈಕೊಂತಿರ್ತಾನೆ. ಅಷ್ಟರಲ್ಲಿ ಆ ಸೈನಿಕರಲ್ಲಿ ಒಬ್ಬ ಇದ್ದವನು, ಈ ಗುಹೆ ಒಂದು ಬ್ಯಾಲೆನ್ಸ್ ಇದೆ, ಇದನ್ನ ನೋಡ್ಬಿಡೋಣ, ಇದನ್ನ ನೋಡ್ಕೊಂಡು ಮುಂದೆ ಹೋಗೋಣ ಬೇರೆ ಕಡೆ ಅಂತ. ಇನ್ನೊಬ್ಬ ಸೈನಿಕ ಅಂತಾನೆ, ಇಲ್ಲ ಇಲ್ಲಿ ಇರಲ್ಲ ರಾಜ ಅಂತ. ಯಾಕೆ ಅಂತ ಕೇಳಿ, ಅದೇಂಗ್ ಹೇಳ್ತೀಯ ನೀನು ಇಲ್ಲಿ ಇರಲ್ಲ ಅಂತ. ಆ ಸೈನಿಕ ಹೇಳ್ತಾನೆ, ಇಲ್ಲಿ ಜೇಡ ಕಟ್ಟಿದೆ, ಅವನೇನಾದ್ರೂ ಇದ್ರೊಳಗೆ ಹೋಗಿದ್ರೆ ಜೇಡ ಕಿತ್ತೋಗ್ಬೇಕಿತ್ತು, ಜೇಡದ ಬಲೆ ಕಿತ್ತೋಗ್ಬೇಕಿತ್ತು, ಏನೂ ಕಿತ್ತಿಲ್ಲ, ಆಸ್ ಇಟ್ ಈಸ್ ಇದೆ ಅಂದ್ರೆ ರಾಜ ಒಳಗ್ ಹೋಗಿರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೇರೆ ಕಡೆ ಹೋಗಿರ್ತಾನೆ, ಬೇರೆ ಕಡೆ ಹುಡ್ಕೋಣ, ಇಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಹಂಗೆ ಮಾತಾಡ್ಕೊಂಡು ಅವ್ರೆಲ್ಲರೂ ಹೊಟ್ಟೋಗ್ಬಿಡ್ತಾರೆ ಅಲ್ಲಿಂದ. ರಾಜನಿಗೆ ತುಂಬಾ ಖುಷಿ ಆಗುತ್ತೆ. ರಾಜ ಹೇಳ್ತಾನೆ ಆಗ ದೇವ್ರಿಗೆ, ದೇವ್ರೆ ನನ್ ಗೋಡೆ ಕಟ್ಟು ಅಂದೆ, ನೀನು ಜೇಡದ ಬಲೆ ಕಟ್ಟಿ ನನ್ನನ್ನ ಸೇವ್ ಮಾಡ್ದೆ ಅಲ್ಲ ಅಂತ ತುಂಬಾ ಖುಷಿ ಪಡ್ತಾನೆ. ಅದಕ್ಕೆ ಹೇಳಿದ್ದು ನಾನಾಗ್ಲೇ, ಭಗವಂತನಿಗೆ ಯಾವ ಟೈಮಿಗೆ ಏನ್ ಕೊಡ್ಬೇಕಂತ ನಮಗ್ ಗೊತ್ತಿರತ್ತೆ, ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಪಾತ್ರನ ನಿರ್ವಹಿಸ್ಕೊಂಡು ಹೋದ್ರೆ ಸಾಕು ಅಂತ ಅಲ್ವಾ. ಅಲ್ಲಿ ರಾಜಂಗ ಅನಿವಾರ್ಯ ಅದೇ ಪರಿಸ್ಥಿತಿ, ಅವ್ನ ಕೈ ಮೀರೋಗಿತ್ತು, ಅವ್ನು ಸುಮ್ಮನೆ ಗೊತ್ತಿದ್ದ, ಹಂಗಲ್ಲ, ಏನ್ ಕೊಡ್ತಾನೋ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು. ಈ ಕತೆಗೆ ಸಿಟ್ಟಾಗ ಅವ್ನಿಗೆ 2 ಲೈನ್ ನನಗೆ ಹೇಳ್ಬೇಕನ್ನಿಸ್ತಾ ಇದೆ. ನಾನು ಸಿಂಗರ್ ಅಲ್ಲ, ನಂಗೆ ಚೆನ್ನಾಗಿ ಆಡಕ್ ಬರಲ್ಲ. ಈ 2 ಲೈನ್. ನಿನ್ನಿಷ್ಟದಂತೆ ನಿನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ನೋಡಿ ಎಷ್ಟು ಚೆನ್ನಾಗಿದೆ ಆ ಸಾಲುಗಳು ಅಲ್ವಾ. ನಿನ್ನಿಷ್ಟದಂಗೆ ನಮ್ಮನ್ನ ಇಟ್ಟಿದ್ಯಾ, ನಮಗೇನ್ ಬೇಕು ಅದನ್ನ ಕೊಟ್ಟಿದ್ಯಾ ಅಂತ. ಅಂದ್ರೆ ಅಲ್ಲಿ ರಾಜ ಗೋಡೆ ಕಟ್ಟಕ್ ಹೇಳ್ದ, ಆದ್ರೆ ಭಗವಂತ ಜೇಡದ ಬಲೆ ಕಟ್ಟದ. ರಾಜನಿಗೆ ಏನ್ ಬೇಕಾಗಿತ್ತು, ಸೇವ್ ಆಗ್ಬೇಕಿತ್ತು. ರಾಜ ಸೇವ್ ಆದ. ಅಂದ್ರೆ ನಿನ್ನಿಷ್ಟದಂಗೆ ನಮಗೆ ಏನ್ ಬೇಕು ಅದನ್ನ ಭಗವಂತ ಕೊಡೋದಕ್ಕಿಂತ, ಭಗವಂತನಿಗೆ ಗೊತ್ತು ನಮಗೆ ಏನು ಅವಶ್ಯಕತೆ ಇದೆ ಅಂತ, ಅದನ್ನ ಅವ್ರು ಖಂಡಿತ ಕೊಡ್ತಾರೆ. ತಾಳ್ಮೆಯಿಂದ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು. ಈ ಸ್ಟೋರಿನ ನಾವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ, ಅಲ್ಲಿ ರಾಜ ಸರೆಂಡರ್ ಆದ ದೇವ್ರಿಗೆ. ರಾಜ ಸುಮ್ಮನೆ ಇದ್ಬಿಟ್ಟ, ಏನು ಮಾಡಕ್ ಆಗಲ್ಲ ಅಂತ. ಈ ಸ್ಟೋರಿಯಿಂದ ನಾವೇನ್ ತಿಳ್ಕೊಬೋದಂದ್ರೆ, ನಾವು ದೇವರಿಗೆ ಸರೆಂಡರ್ ಆದ್ರೆ, ತಾಳ್ಮೆ ದೇವರಿಗೆ ಸರೆಂಡರ್ ಆಗಿ ಕಾದ್ರೆ, ತಾಳ್ಮೆಯಿಂದ ಇದ್ರೆ ಭಗವಂತ ನಮಗೇನ್ ಕೊಡ್ಬೇಕು, ಯಾವ ಟೈಮಿಗೆ ನಮಗೇನ್ ಅವಶ್ಯಕತೆ ಇದೋ ಅದನ್ನ ಖಂಡಿತ ಕೊಡ್ತಾರೆ. ಹಳೆ ವರ್ಷದಲ್ಲೆಲ್ಲ ಹೇಗೆ ಗಾಯ್ತೋ ಗೊತ್ತಿಲ್ಲ, ಈ ವರ್ಷದಿಂದ ಎಲ್ರು ತಾಳ್ಮೆಯಿಂದ ಸಹನೆಯಿಂದ ನಮ್ಮ ಜೀವನನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್.